ಫ್ರೆಂಡ್ಸ್ ಅಲ್ಲೇನೋ ಕಾಣಿಸ್ತಿದೆ. ಯಾರದು? ಅನುಸೂಯ ಅವರ ಅದು ಯಾರು? ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ಹೆಂಗೆ ನಡೀತಿದೆ ಅಂತಂದರೆ ಎಲ್ಲ ರೂಮಲ್ಲೂ ಸೌಂಡ್ ಕೇಳಿಸ್ತಿದೆ ಬಂದಿದ್ದ ತಕ್ಷಣವೇ. ಮತ್ತು ಹಿಂದೆ ಮುಂದೆ ಎರಡು ಕಡೆನೂ ಸೌಂಡ್ ಬರ್ತಿದೆ. ಯಾರೋ ಕ್ಯಾಪ್ಚರ್ ಮಾಡಿದೆ ಅಣ್ಣ. ತಲೆ ಕಾಣಿಸ್ತಾಣ ಪ್ರಚೋಲ್ ಇವಾಗ. ಫ್ರೆಂಡ್ಸ್ ಅಂದ್ರೆ ಹೆಂಗಣ ಅಣ್ಣ ಇದು ಯಾಕೋ ಯಾರು ಈ ಥರ ಮಾಡ್ತಿರೋದು? ಈಗ ಪ್ರಜಾಲ್ ಹಾಂ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಅಬಾಂಡೆಂಟ್ ಹಾಸ್ಟೆಲ್, ಇದು ಕಾಲೇಜಿಗೆ ಸಂಬಂಧಪಟ್ಟಿರುವಂಥ ಹಾಸ್ಟೆಲ್ ಇದು. ಇಲ್ಲಿ ಬಂದು ಒಂದು ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೆ ಒಂದು ಮಗಳು ಸಮೇತನೂ ಇರ್ತಾರೆ. ಈ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅವ್ರು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾರೆ. ಅವರು ಅಪ್ಪ ಮಗಳು ಅವರಿಬ್ರು ಈ ಹಾಸ್ಟೆಲಲ್ಲೇ ಉಳ್ಕೊಂಡಿರ್ತಾರೆ. ಯಾಕಂದರೆ ಅವ್ರಿಗೆ ಅವ್ರ ತಾಯಿ ಇಲ್ಲ ಮತ್ತು ಮನೇನೂ ಇಲ್ಲ, ಇಲ್ಲೇ ಉಳ್ಕೊಂಡಿರ್ತಾರೆ ಅವರು. ಅಂಥ ಟೈಮಲ್ಲಿ ಅವ್ರ ಮಗಳು ಒಂದು ಏಜಿಗೆ ಬಂದಾದ್ಮೇಲೆ ಪೀರಿಯಡ್ಸ್ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಒಂದು ಹೆಂಗೆ ಹ್ಯಾಂಡಲ್ ಮಾಡೋದಂತ ಗೊತ್ತಾಗದೆ ಆ ಪ್ರಾಬ್ಲಮ್ನ, ಆ ನೋವನ್ನ, ಮತ್ತು ತಾಯಿ ಇಲ್ವಲ್ಲ ಅಪ್ಪನ ಹತ್ರ ಹೇಳೋಕ್ಕಾಗದೆ ಆ ನೋವಿಂದ ತೀರೋಗಿರುತ್ತೆ. ಅವರಪ್ಪ ಆ ಮಗಳು ತೀರೋಗಿ ಬೇಜಾರಲ್ಲಿ ಇಲ್ಲೇ ಸೆಕ್ಯೂರಿಟಿ ಗಾರ್ಡಾಗಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಟೈಮಲ್ಲಿ ಅವರು ಸಮೇತನೂ ಇದೇ ಹಾಸ್ಟೆಲಲ್ಲೇ ತೀರೋಗಿರ್ತಾರೆ. ಮತ್ತು ಆ ಮಗಳು ಆತ್ಮ ಇಲ್ಲೇ ಸುತ್ತಾಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಅಂಥ ಊರು ಜನ ತಿಳಿಸ್ಕೊಟ್ಟಿದ್ದಾರೆ. ಈ ಕನ್ಸ್ಟ್ರಕ್ಷನ್ ಆದರೆ ಸ್ಟಾಪ್ ಆಗಿರೋದು ಅದೇ ಕಾರಣದಿಂದ. ಸೊ ಅಂಥ ಲೊಕೇಶನ್ಗೆ ಇವತ್ತು ನಾನು ಮತ್ತು ಪ್ರಜ್ವಲ್ ಬಂದಿದ್ದೀರಿ. ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟು ರಾಯಲ್ ವಿಆರ್ ಇಬ್ರು ಬಂದು ವಿಡಿಯೋ ಮಾಡಿದ್ದಾರೆ. ಆ ಘಟನೆ ಗೊತ್ತಾದಾದ್ಮೇಲೆ ಜನರಿಗೆ ಇಲ್ಲಿ ಈ ಥರ ಸೌಂಡ್ಸು ಮತ್ತು ಶಾಡೋಸು ಮತ್ತು ಅನುಸೂಯ ಅವರ ಆತ್ಮ ತಿರುಗ್ತಿದೆ ಅಂತ ಅನುಸೂಯ ರೂಪದಲ್ಲೇ ಕಾಣಿಸಿರೋದನ್ನ ರೂಪದಲ್ಲಿ ಕಾಣಿಸಿದ್ದಾರೆ. ಅವ್ರು ತೀರೋಗಾದ್ಮೇಲೂ ಅಂತ ಅಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರಾಯಲ್ ಬ್ರೋ ಬಂದು ಫಸ್ಟ್ ವಿಡಿಯೋ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದೇ ಆತ್ಮ ಅಲ್ಲ, ಅನುಸೂಯ ಆತ್ಮ ಒಂದೇ ಅಲ್ಲ, ಇನ್ನೊಂದು ಆತ್ಮನೂ ಇದೆ, ಒಂದು ಜೆಂಟ್ಸ್ ಆತ್ಮನೂ ಇದೆ ಅಂತ ಅಂದ್ಬಿಟ್ಟು ಅವರು ಒಂದು ಟೈಪ್ ಆಫ್ ರಿಚುವಲು ಮಾಡಿದ್ದಾರೆ. ಸ್ವಲ್ಪ ಅನುಸೂಯ ಅವ್ರ ಆತ್ಮನ ಸ್ವಲ್ಪ ಸೇಫ್ ಥರನೂ ಮಾಡಿದ್ದಾರೆ. ಅದಾದಮೇಲೆ ಸಿಂಪ್ಲಿ ಶರತ್ ಅವರು ಬಂದಿದ್ರು ಈ ಲೊಕೇಶನ್ಗೆ. ಅವ್ರು ಬಂದು ಅವ್ರಿಗೆ ಯಾವ ಥರ ಇಲ್ಲಿ ಕಾಣಿಸಿದೆ ಅಂತಂದರೆ, ಇಲ್ಲಿರೋದು ಜೆಂಟ್ಸ್ ಆತ್ಮ ಅಲ್ಲ, ಜೆಂಟ್ಸ್ ಆತ್ಮ ಬಂದ್ಬಿಟ್ಟು ಒಂದು ಜಿನ್ನು ಅನ್ನೋ ರೂಪದಲ್ಲಿ ಕಾಣಿಸಿದೆ. ಸೊ ಇವರಿಬ್ರು ಮಾಡಾದ್ಮೇಲೆ ಇವತ್ತು ನಾನಾದರೆ ಈ ಲೊಕೇಶನ್ನ ತಿಳ್ಕೊಂಡು ರಾಯಲ್ ಬ್ರೋ ಅವ್ರ ಸಹಾಯದಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನೆನೆ ಬಂದು ಒಂದು ದೊಡ್ಡ ವಿಡಿಯೋನೇ ಮಾಡಿದ್ದೀರಿ ನೀವೆಲ್ಲರೂ ಆಸೆ ಪಡ್ದಂಗೆ. ಅವ್ರಿಗೆ ಬಂದು ಫುಲ್ಲು ಮೈಸೂರಿದ್ದಾರಂಗೆ ಆಗ್ಬಿಡೈತೆ, ಅದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ನಾನು ಪ್ರಜ್ವಲ್ ಆದರೆ ಈ ಲೊಕೇಶನಲ್ಲಿ ಇದ್ದೀರಿ. ಸೊ ನೋಡೋಣ ಫ್ರೆಂಡ್ಸ್, ಇವತ್ತು ನಮ್ಗೇನು ನಡೆಯುತ್ತೆ, ನಮ್ಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಪ್ರಜ್ವಲ್ ಬಾಯ್. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಅದೇ ಇದು ಲೊಕೇಶನ್ ನೋಡ್ತಾ ಇದ್ದೀನಿ, ಈಗ ಕತೆ ಕೇಳಿದಂಗೆ ನನಗೂ ಸ್ವಲ್ಪ ಯಾಕೋ ಭಯ ಆಗ್ತಿದೆ. ಸ್ವಲ್ಪ ಭಯ ಇದ್ರೂ ಸ್ವಲ್ಪ ಮನಸ್ಸಲ್ಲೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಮಲ್ಲೇಶನ ಜೊತೆಲಿ ಎಷ್ಟಾಗುತ್ತೋ ಅಷ್ಟು ಕೋಆಪ್ರೇಟ್ ಮಾಡಿಕೊಂಡು ವೀಡಿಯೋ ಮಾಡಬೇಕಾಗುತ್ತೆ ಗೈಸ್. ಅಲ್ಲ ಆ್ಯಕ್ಚುಲಿ ಈ ನಡುವೆ ನಿಮ್ಗೆ ತುಂಬ ಧೈರ್ಯ ಬಂದಿದೆ ಪ್ರಜ್ವಲ್, ಗೊತ್ತಾಗ್ತದೆ. ಸೌಂಡ್ ಬಂತು. ಸೊ ಫ್ರೆಂಡ್ಸ್, ಸೌಂಡ್ಸ್ ಆದರೆ ಬರೋ ಸ್ಟಾರ್ಟ್ ಆಗಿದೆ. ಲೇಟು ಲ್ಯಾಕ್ ಮಾಡಿದಿರಂಗೆ ವಿಡಿಯೋ ಆದರೆ ಶುರು ಮಾಡೋಣ ಬನ್ನಿ. ಪ್ರಜ್ವಲ್, ಲೊಕೇಶನ್ ನೋಡ್ತಿದ್ರೆ ಏನು ಅನಿಸ್ತಿದೆ ನಿಮಗೆ? ಸೌಂಡ್ ಬರ್ತಿದೆ. ಯಾರಾದರೂ ಇದ್ದೀರಾ ಇಲ್ಲಿ? ಬಾಟ್ಲ್ ಗಿಟ್ಲೆಲ್ಲ ಹಾಕೋರೆ. ಬೆಳಗ್ಗೆ ಟೈಮಲ್ಲಿ ಯಾರೋ ಅಡ್ಡ ಹಾಕ್ತಾರೆ ಪ್ರಜ್ವಲ್ ಇಲ್ಲಿ.
ಯಾರು ಹಾಂ ಇಲ್ಲಿ ಫುಲ್ಲಾಗಿ ಬ್ಯಾಟ್ ಬಂದಲ್ವಾ ಅದರಿಂದ ಅನುಸೂಯ ಅವರೇ, ನೀವಿಲ್ಲೇ ಇದ್ದೀರಾ? ನಿಮ್ಮ ಆತ್ಮ ಇಲ್ಲೇ ಇದೆ ಅಂತ ನಮಗೆ ಗೊತ್ತಾಯ್ತು. ಇವಾಗ ಸೌಂಡ್ ಮಾಡ್ತಿರೋದು ನೀವೇ ಅಂತ ನನಗೆ ಅರ್ಥ ಆಗ್ತಿದೆ. ನಿಮಗೆ ಹಂಗೆ ಆಗಬಾರ್ದಾಗಿತ್ತು. ಯಾರೋ ನಮ್ಮ ಹಿಂದೆನೇ ಫಾಲೋ ಮಾಡೋ ಥರ ಇಲ್ವಾ? ನನಗಾದ್ರೆ ಹಂಗೆ ಅನಿಸ್ತಿದೆ. ಬಾ ಚೆಕ್ ಮಾಡೋಣ. ಸೌಂಡ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡು. ಕಟ್ಟೋ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ತುಂಬ ರೂಮ್ಸ್ ಬಂದಿದ್ದಾವಣ ಇಲ್ಲಿ. ಸೌಂಡ್ ಬರ್ತಾನೆ ಇದೆ. ನೀವು ಕೇಳಿಸ್ತಾ ಇರ್ಬೋದು ಅನ್ಕೊಂತೀನಿ. ಸೌಂಡ್ ಅಂದರೆ ಬರ್ತಿದೆ. ಕೆಳಗಡೆ ಎಲ್ಲ ನೋಡಿ ಎಲ್ಲಾಗಿದೆ. ಫುಲ್ ಆಗಿದಣ ಇದು. ಎಲ್ಲ ರೂಮಲ್ಲೂ ಆಗಿದೆ ಇದು. ಫ್ರೆಂಡ್ಸ್ ಸೌಂಡ್ ಅಂತ ಬರ್ತಿದೆ. ಯಾರು ಅಣ್ಣ ಆ ಕಡೆ. ಅನುಸೂಯ ಅವರೇ, ನೀವೇನಾ ಸೌಂಡ್ಸ್ ಮಾಡ್ತಿರೋದು? ಹಲೋ ಥರ ಸೌಂಡ್ ಬರ್ತಿಲ್ವಾ? ಹ್ಞೂ ಸೇಮ್ ಫ್ರೆಂಡ್ಸ್ ಹಲೋ ಥರ. ಫ್ರೆಂಡ್ಸ್ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಹಲೋ ಥರ ಸೌಂಡ್ ಬರ್ತಿದೆ. ಕ್ಲಿಯರಾಗಿ ಕೇಳಿಸ್ತಿದೆ. ಪ್ರಜ್ವಲ್ ಬಾ. ಓಯ್ ಓಯ್ ಯಾರೋ? ಪ್ರಜ್ವಲ್, ಈ ಗಿಡ ಶೇಕ್ ಆಯಿತು. ಅಮ್ಮ ಅನುಸೂಯ ಅವರೇ, ನನಗೆ ಅರ್ಥ ಆಗ್ತಿದೆ ನೀವೇ ಅಲ್ತಿರೋದಂತ. ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ರೀತಿ ಕೆಟ್ಟ ಹುಡುಗರಲ್ಲ. ನೀವು ಇದ್ದೀರ ಅಂತ ಗೊತ್ತೇ ನಾವು ಇಲ್ಲಿಗೆ ಬಂದಿರೋದು. ನಿಮ್ಗೆ ಏನಾದರೂ ಬೇಕಾದ್ರೆ ಅಷ್ಟು ದೊಡ್ಡ ಮರನೇ ಅಲ್ಲಾಡ್ತು ಪ್ರಜ್ವಲ್ ಇವಾಗ. ಫ್ರೆಂಡ್ಸ್, ಅಲ್ಲಿರೋ ಅಷ್ಟು ದೊಡ್ಡ ಮರ ಶೇಕ್ ಆಯಿತು. ತೋರಿಸು ಪ್ರಜ್ವಲ್ ಮರ. ಅಲ್ಲಿ ಯಾರು ಇಲ್ಲೇ ಇಲ್ಲ ಇಲ್ಲಿ. ದಯವಿಟ್ಟು ನಮ್ಗೆ ಈ ಥರ ಎದುರಿಸೋ ಪ್ರಯತ್ನ ಮಾಡಬೇಡಿ. ಫ್ರೆಂಡ್ಸ್, ಇಲ್ಲಿ ಏನಂತ ಗೊತ್ತಿಲ್ಲ, ಸ್ಟಾರ್ಟಿಂಗಲ್ಲೇ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ ಅಲ್ವಾ? ಸರಿ, ಇನ್ನೇನು ಗಾಬರಿ ಆಗಬೇಡ, ಆರಾಮಾಗಿರು. ಯಾಕಮ್ಮ ನೀವೇನಾ ಮಾಡ್ತಿರೋದು ಇದು? ಏನಾಯ್ತು? ನಾವು ಬಂದಿರೋದು ನಿಮ್ಗೆ ಏನಾದರೂ ಕೋಪ ಬರ್ತಿದ್ಯಾ? ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ರೀತಿ ನಿಮಗೆ ಸೌಂಡ್ ಬಂತು, ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಆಗಲ್ಲ. ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು, ಒಂದು ಅರ್ಥ ಮಾಡ್ಕೊಳ್ಳಿ ಅಮ್ಮ. ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಹಿಂದೆ ಮುಂದೆ ಎರಡೂ ಕಡೆ ಬರ್ತಿದೆ. ಫ್ರೆಂಡ್ಸ್, ಇಲ್ಲಿ ಆ್ಯಕ್ಚುಲಿ ಏನು ನಡೀತಿದೆ ಅಂದರೆ ಹೆಂಗೆ ನಡೀತಿದೆ ಅಂತಂದರೆ ಎಲ್ಲ ರೂಮಲ್ಲೂ ಸೌಂಡ್ ಕೇಳಿಸ್ತಿದೆ ಬಂದಿದ್ದ ತಕ್ಷಣವೇ. ಮತ್ತು ಹಿಂದೆ ಮುಂದೆ ಎರಡೂ ಕಡೆನೂ ಸೌಂಡ್ ಬರ್ತಿದೆ. ಯಾರೋ ಅಪ್ಪ, ಏನೋ ಈ ರೇಂಜಿಗೆ ಯಾಕೋ ಇದು ಅನುಸೂಯ ಅವ್ರ ಥರ ಅನ್ನಿಸ್ತಿಲ್ಲ. ಅನುಸೂಯ ಅವರು ಈ ಥರ ಬಾ 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 ಎಲ್ಲ ಸೌಂಡ್ ಮಾಡ್ತಾರೆ. ಟೆನ್ಷನ್ ಆಗಬೇಡ, ಆರಾಮಾಗಿರೋ. ಫ್ರೆಂಡ್ಸ್, ಇಲ್ಲಂತೂ ನಿಜವಾಗ್ಲೂ ಸೀರಿಯಸ್ ಆಗಿ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ಅವ್ರು ಅಲ್ತಿದ್ದಾರೆ. ಅಲ್ತಿದ್ರೆ ನಮಗೆ ಭಯ ಪಡಿಸ್ತಾರ. ನಮ್ಗೆ ಯಾಕೋ ಹಂಗೆ ಅನಿಸ್ತಿಲ್ಲ ಪ್ರಜ್ವಲ್. ಒಂದು ಅಟ್ಯಾಕ್ ಮಾಡೋ ಥರ ಫೀಲ್ ಹೊಡಿತಿದೆ. ಅಟ್ಯಾಕ್ ಮಾಡೋ ಥರನೇ ಅನಿಸ್ತಿರೋದು. ಫ್ರೆಂಡ್ಸ್, ಇಲ್ಲಿರೋದು ಅನುಸೂಯ ಅವ್ರ ಆತ್ಮ ಅಂತ ನಮ್ಗೆ ಗೊತ್ತು ಬಂದಿದೆ. ಮತ್ತು ಇನ್ನೊಂದು
ಮೇಲಾತ್ಮ ಇದೆ, ಅದು ಜಿನ್ನಂತೆ. ಮೋಸ್ಟ್ಲಿ ಅದೇನಾದರೂ ಹಿಂಗೆ ಮಾಡ್ತಿರ್ಬೋದು. ಅನುಸೂಯ ಅವ್ರ ಆತ್ಮ ಅಲ್ತಿದೆ ಫ್ರೆಂಡ್ಸ್, ಅವರು ಅಟ್ಯಾಕ್ ಮಾಡ್ತಿರಲ್ಲ. ಏನೋ ಸೌಂಡ್ ಬರ್ತಿದೆ ಪ್ರಜ್ವಲ್. ಹೆವಿ ಸೈಕ್ ಆಗಿದೆ ನೋಡಿ ಪ್ರಜ್ವಲ್. ಇಲ್ಲಿ ಬೇರೆ ಆತ್ಮ ಇದೆ ಅಂತ ನಮಗೆ ಗೊತ್ತಾಯ್ತು. ನೀವೇ ಈ ಥರ ಮಾಡ್ತಿದ್ದೀರಾ ಅಂತ ಅರ್ಥ ಆಯ್ತು. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟೇ ಅವರು ನೊಂದಿ ಮತ್ತೆ ಈ ಕಡೆ ಎಲ್ಲ ಕಡೆ ಭಯಂಕರವಾಗಿ ಬರ್ತಿದೆ ಫ್ರೆಂಡ್ಸ್, ಸೀರಿಯಸ್ ಆಗಿ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಅವ್ರು ಫಸ್ಟೇ ಅವ್ರ ಜೀವನದಲ್ಲಿ ತುಂಬಾ ನೋವು ಅನುಭವಿಸ್ಬಿಟ್ಟು ತೀರೋಗಿದ್ದಾರೆ. ದಯವಿಟ್ಟು ಮತ್ತೆ ಅವ್ರು ಸತ್ತಾದ್ರೂ ನೆಮ್ಮದಿಯಾಗಿರಾಕ್ ಬಿಡಿ. ಅವ್ರ ಆತ್ಮನ ಏನಕ್ಕೆ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ? ಪಾಪ ನನಗೆ ಕೇಳು ಬಂದಿತ್ತು, ಅವ್ರಿಗೆ ಬಂದು ಏಜ್ 15 ವರ್ಷ ಅಂತ ನನಗೆ ಗೊತ್ತು. ಅನುಸೂಯ ಅವ್ರಿಗೆ ಏಜ್ 15 ವರ್ಷ ಅಂತೆ ಪ್ರಜ್ವಲ್. ಅವ್ರ ಆತ್ಮನ ಅಷ್ಟು ಚಿಕ್ಕ ಹುಡುಗಿ ಅವ್ರ ಆತ್ಮನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಏನ್ ಸಾಧಿಸ್ತೀರಾ? ನಿಮ್ಗೆ ಏನು ಸಿಗಲ್ಲ, ದೇವರು ಮೆಚ್ಚಲ್ಲ ನೀವು ಈ ತರ ಮಾಡಿದ್ರೆ. ದಯವಿಟ್ಟು ಅವ್ರು ಸತ್ತಾದ್ಮೇಲಾದ್ರೂ ಅವ್ರಿಗೆ ನೆಮ್ಮದಿಯಾಗಿರಕ್ಕೆ ಬಿಡಿ. ಬಾಬ್ರಿ ಹಂಗೆ ಬಿಟ್ಬಿಟ್ಟವ್ರು ನೋಡು. ಸೇಮ್ ಒಂದೇ ಥರ ಇದೆ ಕನ್ಸ್ಟ್ರಕ್ಷನ್. ಆ ಕಡೆ ಈ ಕಡೆ ಹಾಸ್ಟೆಲ್ ಕಟ್ಟಿರೋದು ಪ್ರಜ್ವಲ್. ಆ ಟೈಮಲ್ಲಿ ಆಗಿರೋದು ಇದೆಲ್ಲ ನೋಡಿ. ಪಾಪ ಮೀಟ್ರ್ ಬಾಕ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಇನ್ನೇನು ತೀರಾ ಮುಗಿಸೋ ಟೈಮ್ಗೆ ಆಗಿರೋದು ಫ್ರೆಂಡ್ಸ್. ಅಲ್ಲ ಥರ ಸೌಂಡ್ ಬರ್ತಿದೆ. ಅಮ್ಮ ನಿಮ್ಗೇನಾದರೂ ನಮ್ಮಿಂದ ಸಹಾಯ ಬೇಕಿದ್ಯಾ? ನಿಮ್ಮನ್ನ ಇಲ್ಲಿ ಹಿಡಿದು ಯಾರಾದರೂ ನಿಮ್ಮನ್ನ ಇಲ್ಲಿ ಹಿಡ್ಕೊಂಡು ನಿಮ್ಗೇನಾದರೂ ತೊಂದರೆ ಕೊಡ್ತಿದ್ದಾರಾ? ನಮ್ಮ ಕೈಯಲ್ಲಿ ಏನಾದರೂ ನಿಮಗೆ ಸಹಾಯ ಮಾಡೋಕ್ಕಾಗುತ್ತಾ? ದಯವಿಟ್ಟು ಆ ಥರ ಇದ್ರೆ ನಮ್ಮ ಎದುರುಗಡೆ ಬಂದು ತಿಳಿಸ್ಬೋದು ನೀವು. ನಿಮಗೂ ಸಮೇತ ಯಾರಾದರೆ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರೋ ಅವರು ನಮ್ಮ ಎದುರುಗಡೆ ಬರ್ಬೋದು. ನಾವಾದರೆ ನಿಮ್ಮನ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀರಿ. ಏನು ಪ್ರಜ್ವಲ್, ಫೇಸ್ ಮಾಡೋಕ್ಕೆ ರೆಡಿಯಾಗಿದೆ ತಾನೆ? 100%. ಭಯ ಅದಾವ ಸ್ವಲ್ಪ ಒಳಗೆ. ಸೌಂಡ್ ಬರ್ತಿದೆ. ಬಾ ಅಟ್ಯಾಕ್ ಮಾಡೋ ಥರ ಇದ್ರೆ ಏನಾದ್ರು ಮಾಡೋದು. ರೂಮಲ್ಲಿ ಬಾ. ಈ ರೂಮಲ್ಲಿ ಏನೋ ಸೌಂಡ್ ಬಂತು ಫ್ರೆಂಡ್ಸ್. ಈ ರೂಮಲ್ಲಿ ಏನೋ ಸೌಂಡ್ ಬಂತು ಇವಾಗ. ಆದರೆ ಫ್ರೆಂಡ್ಸ್ ನಿಜವಾಗ್ಲೂ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ತುಂಬ ಡೇಂಜರಾಗೂ ಇದೆ ಲೊಕೇಶನ್. ಸೌಂಡ್ ಬರ್ತಾನೆ ಇದೆ ಇದು. ಆ ಕಡೆ యాకే అమ్మా అనుసూయ అమ్మా, మీకు అర్థమయ్యేతారా చెప్తాను. మీకు ఇక్కడ ఏమైనా తొందర ఉందా? ఇక్కడ ఏమైనా సౌండ్ ಬರ್ತಿದೆಯಲ್ಲ. మిమ్మల్ని ఎవరైనా ఇబ్బంది పెడుతుంటారా ఈడ? సో ఫ్రెండ్స్ నానాದ್ರೆ ಪ್ರಜ್ವಲ್ ಇವಾಗ ನಾನು ಕೇಳಿದ್ದಕ್ಕೆ ಅವ್ರು ಆನ್ಸರ್ ಮಾಡೋದು ನೋಡ್ದ? ನನಗಾದ್ರೆ ಅರ್ಥ ಆಯ್ತು ಅಮ್ಮ, ನಿಮ್ಗೇನೋ ತೊಂದರೆ ಆಗ್ತಿದೆ ಅಂತ. ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಡ್ತೀರಿ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಅವ್ರ ಹತ್ರ ಏನು ಕೇಳಿದೆ ಅಂತಂದರೆ, ನಿಮಗೆ ಇಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅಂತ ತೆಲುಗಲ್ಲಿ ಕೇಳಿದೆ. ಯಾಕಂದರೆ ನಾನು ಇವಾಗ ಬಂದು ಆಂಧ್ರ ಪ್ರದೇಶಲ್ಲಿದ್ದೀನಿ, ಅದಕ್ಕೋಸ್ಕರ ತೆಲುಗಲ್ಲಿ ಕೇಳಿದೆ. ಅವ್ರಿಗೆ ತೊಂದರೆ ಆಗುತ್ತೆ ಅಂತ ತೆಲುಗಲ್ಲಿ ಕೇಳಿದ್ರೆ ಹ್ಞೂ ಅಂತ ತಿಳಿಸ್ಕೊಟ್ಟವ್ರೆ. ಅಂದರೆ ನಮ್ಮ ಭಾಷೆ ಅರ್ಥ ಆಗ್ತಿಲ್ವಣ ಅವ್ರಿಗೆ? ಹಂಗಲ್ಲ
ನಿಜವಾಗ್ಲೂ ಅಲ್ಲೇ ಏನೋ ನಡೀತಿದೆ ಪ್ರಜ್ವಲ್. ಆ ರೂಮಲ್ಲಿ ಏನೋ ಆ ರೂಮಲ್ಲೇ ಏನೋ ನಡೀತಿದೆ ಫ್ರೆಂಡ್ಸ್. ಇವಾಗ ನಾವು ಬಂದ್ರಲ್ಲ ಹಾಲಲ್ಲಿ ಆ ರೂಮಲ್ಲೇ ಏನೋ ನಡೀತಿದೆ. ಅಲ್ಲೇ ಕನ್ಫರ್ಮು. ಚೆನ್ನಾಗಿ ಎಕ್ಸ್ಟ್ರೀಮಾಗಿ ಬರ್ತಿದೆ ಸೌಂಡು, ಎಕ್ಸ್ಟ್ರೀಮಾಗಿ ಬರ್ತಿದೆ. ಯಾರದು? ಓಯ್ ಯಾಕೆ ಇಷ್ಟ ಆಕ್ರೋಶ ನಿಮಗೆ? ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ನಾವೇನು ನಿಮ್ಗೆ ತೊಂದರೆ ಮಾಡೋಕ್ಕೆ ಬರಲಿಲ್ಲ, ನಮಗೂ ತೊಂದರೆ ಆಗೋ ಥರ ಮಾಡಬೇಡಿ. ಇಂಥ ಜಾಗಕ್ಕೆಲ್ಲ ಯಾರೂ ಬರಲ್ಲ ಅಂಥದ್ದು ನಾವು ಬರ್ತಿದ್ದೀರಿ ಅಂದರೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಬೇಕು. ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬರ್ತಿರೋದು ನಾವು. ಇಲ್ಲೇ ಸೌಂಡ್ ಬರ್ತಿರೋದು. ಫಸ್ಟು ಎಲ್ಲ ರೂಮ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ. ಆ ರೂಮಲ್ಲಿ ಯಾರೂ ಇಲ್ಲ. ಯಾರದು? ಯಾರೋ ಯಾರೋ ಯಾಕೆ ಈ ಥರ ಆಟ ಆಡಿಸ್ತಿದ್ದೀರಾ? ಇವಾಗ ಗಂಟ ಅಲ್ಲೆಲ್ಲೋ ಸೌಂಡ್ ಬರ್ತಿತ್ತು, ಅಲ್ಲಿಗೆ ಹೋದ್ರೆ ಇವಾಗ ಇಲ್ಲಿ ಬರ್ತಿದೆ. ಅಣ್ಣ ಇದೇನು ಅಲ್ಲಾಡ್ತಿದೆ ಇದು? ಇವಾಗ ಕೂಗೋ ಥರ ಸೌಂಡ್ ಬಂತು ನೋಡ್ದ ಕೆಲಸ. ನಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಈಗ ಯಾರು ಮಾಡ್ತಿದ್ದೀರಾ ಅಂತ. ಅಲ್ವಾ? ನೋಣ ಈ ಕಡೆನೆಲ್ಲ ಸೌಂಡ್ ಬರ್ತಿದೆ. ಯಾರು ಇಲ್ಲಿ? ಯಾರು ಇಲ್ಲ ಅಣ್ಣ ಅಲ್ಲಿ. ಅಣ್ಣ ಸೌಂಡ್ ಬರ್ತಿದೆ, ಯಾರು ಇಲ್ಲವೇ ಇಲ್ಲ. ನಾವ್ ಎಷ್ಟು ಹೇಳಿದ್ರು ನೀವು ಕೇಳಲ್ಲ. ಸರಿ ನೀವೇನ್ ಮಾಡ್ತೀರಾ ಮಾಡಿ. ಕಿಟಕಿ ಕ್ಲೋಸ್ ಈ ಕಡೆ ಫ್ರೆಂಡ್ಸ್. ಇವಾಗ ಈ ವಿಂಡೋ ಏನಿದೆ, ಈ ರಾಡ್ ಇವಾಗ ಶೇಕ್ ಆಯಿತು, ಕ್ಲೋಸ್ ಆಗೋ ಥರ ಕಾಣಿಸ್ತು ನನಗೆ ಇದು. ಅಣ್ಣ ಫ್ರೆಂಡ್ಸ್ ಇಲ್ಲಿ ಪ್ರಜ್ವಲ್. ಯಾರು? ಅಣ್ಣ ಫ್ರೆಂಡ್ಸ್ ಅಲ್ಲೇನೋ ಕಾಣಿಸ್ತಿದೆ. ಯಾರದು? ಅನುಸೂಯ ಅವರ? ಅದು ಯಾರು? ಅಣ್ಣ ಫ್ರೆಂಡ್ಸ್ ಅಲ್ಲೇನೋ ಕಾಣಿಸ್ತಿದೆ. ಯಾರದು? ಅನುಸೂಯ ಅವರ? ಅದು ಯಾರು? ಅಣ್ಣ ಇದ್ದೀರಣ್ಣ ಇದು? ಇದೇನು ಕಾಲೇಜ್ ಇದೆ ಕ್ಲೀನಾಗಿ ತೋರಿಸೋದು? ಹತ್ಕೊಂಡು ಏನಾದ್ರು ಹೋಯ್ತಾ? ಏನು ಗೊತ್ತಾಗ್ತಿಲ್ಲ ಅಣ್ಣ. ಇಲ್ಲೆಲ್ಲ ಮಾಡ್ತಿದ್ರು. ಅಣ್ಣ ನೋಡಿ ಅಣ್ಣ, ಇಲ್ಲೆಲ್ಲ ಫುಟ್ ಪ್ರಿಂಟು ಕಾಲೇಜ್ ಇಲ್ಲೆಲ್ಲ ಇದೆ ಫ್ರೆಂಡ್ಸ್. ಇಲ್ಲಿ ಯಾರೋ ನೋಡಿದ್ರು ಇವಾಗ ನಾವು ನೋಡ್ಬೇಕು ಅಷ್ಟೆಲ್ಲ. ಇಲ್ಲಿ ಯಾರು ಇಲ್ಲ. ಅನುಸೂಯ ಅವರೇ, ಇವಾಗ ನನ್ನ ಕಣ್ಣಿಗೆ ಕಾಣಿಸ್ ಮಾತೇ ಬರ್ತಿಲ್ಲ ನನಗೆ. ಅನುಸೂಯ ಅವರೇ, ನನ್ನ ಕಣ್ಣಿಗೆ ಇವಾಗ ಕಾಣಿಸಿದ್ದು ನೀವೇನಾ? ನಾನಿಲ್ಲಿ ಯಾರನ್ನೋ ನೋಡ್ದೆ ಇವಾಗ, ನನ್ನ ಕಣ್ಣಿಗೆ ಕಾಣಿಸಿದ್ದು ನೀವೇನಾ? ಬಂತು ಕನ್ಫರ್ಮೇಶನ್. ಅಮ್ಮ ಹಂಗಾದ್ರೆ ದಯವಿಟ್ಟು ಎದುರುಗಡೆ ಬನ್ನಿ ಅಮ್ಮ, ಆಚೆ ಬನ್ನಿ. ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ನಾನು ಅಷ್ಟು ದೂರದಿಂದ ಬಂದಿರೋದು. ನಿಜವಾಗ್ಲೂ ನಿಮ್ಮ ಕತೆ ಕೇಳಿ ತುಂಬ ನೋವಾಗಿದೆ ನನಗೆ. ಅದರಿಂದ ನಾವು ಇಮಿಡಿಯೇಟಾಗಿ ನಿಮ್ಮ ಲೊಕೇಶನ್ಗೆ ಬಂದ್ರಿ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ. ದಯವಿಟ್ಟು ಹೊರಗಡೆ ಬನ್ನಿ ಅಮ್ಮ, ನಮ್ಮ ಎದುರುಗಡೆ ಬನ್ನಿ. ಅಮ್ಮ ದಯವಿಟ್ಟು ಅಮ್ಮ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ನಾನು ಯಾರ ಹತ್ರನೂ ಇಷ್ಟೊಂದು ಬೇಡಾಡಲ್ಲ, ನಿಮ್ಮ ಹತ್ರ ಬೇಡಾಡ್ತಾ ಇದ್ದೀನಿ. ದಯವಿಟ್ಟು ಹೊರಗಡೆ ಬನ್ನಿ.
ನೀವೆಲ್ಲೇ ಇದ್ರು ಬೇರೆ ಹೊರಗಡೆ ಬನ್ನಿ ಅಮ್ಮ, ಆಚೆ ಬನ್ನಿ, ನಮ್ಮ ಎದುರುಗಡೆ ಬನ್ನಿ. ಪಾಸ್ ಆಯ್ತಾ ಯಾರು ಇಲ್ಲ. ಈ ರೂಮಲ್ಲೇ ಅನಿಸ್ತಿದೆ ಪ್ರಜ್ವಲ್. ಹ್ಞೂ ಇದನ್ನ ನೋಡಿ ನಾನು ಸ್ವಲ್ಪ ಭಯ ಆಯಿತು. ಸೊ ಫ್ರೆಂಡ್ಸ್, ಇಲ್ಲೇನೋ ಶ್ಯಾಡೋ ಥರ ಕ್ಯಾಪ್ಚರ್ ಮಾಡಿದ್ರಿ ನಾವು. ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ನೋಡಿ ಪ್ರಜ್ವಲ್. ಕಿಚ್ಚ ಥರ ಸೌಂಡ್ ಬಂತಲ್ಲ, ನಾಯಿ ಬಗಲ್ದು ಸೌಂಡು. ಬಾ, ಓಯ್ ಯಾರೋ ಪ್ರಜ್ವಲ್, ಇದು ಹಿಂಗೆ ಮಾಡಿದ್ರೆ ಕರೆಕ್ಟಾಗಿರಲ್ಲ. ಇವಾಗ ನಿನ್ಗೊಂದು ಪರೀಕ್ಷೆ ಮಾಡ್ತೀಯಾ? ಕನ್ಫರ್ಮ್ ಆಗಿಲ್ಲ. ನಿನಗೂ ಒಂದು ಟೆಸ್ಟ್ ಮಾಡ್ತೀನಿ ಇವಾಗ, ಮಾಡ್ತೀಯಾ? ಡಿವೈಡ್ ಆಗೋಣ. ಸೇಮ್ ಇದೇ ಥರನೇ ಅಲ್ಲಿ ಗಂಟ ಇದೆಯಲ್ಲ, ಇಲ್ಲೂ ಆ ಕಡೆ ಇದೆ. ನೀನು ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ಏನಾಗುತ್ತೆ ನೋಡೋಣ. ಯಾಕಂದರೆ ಆ ಕಡೆನೂ ಸೌಂಡ್ ಬಂತು, ಈ ಕಡೆನೂ ಸೌಂಡ್ ಬರ್ತಿದೆ. ಇವಾಗೂ ಕೆಲಸ ಇದೆ. ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ಹೋಗು. ಏನಾದರೆ ಕರಿತೀನಿ. ನನ್ನ ಏನೂ ಕರಿಬೇಡ, ನೀನು ಒಬ್ಬನೇ ಅದು ಫುಲ್ ಕಂಪ್ಲೀಟಾಗಿ ಮಾಡ್ಕೊಂಬ, ಸರಿನಾ? ಸರಿ, ಓಕೆ. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಪ್ರಜ್ವಲ್ನ ಆ ಕಡೆ ಕಳಿಸ್ತಿದ್ದೀನಿ, ನಾನು ಈ ಕಡೆ ಹೋಗ್ತೀನಿ. ಡಿವೈಡ್ ಆಗಿ ಸ್ಪ್ಲಿಟ್ಟಾಗಿ ನೋಡ್ತೀರಿ, ಯಾಕಂದರೆ ಎಲ್ಲ ಕಡೆನೂ ಸೌಂಡ್ ಬರ್ತಿದೆ. ಅದಕ್ಕೋಸ್ಕರ ನಾವು ಸ್ಪ್ಲಿಟ್ಟಾಗಿ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಪ್ರಜ್ವಲ್? ಓಕೆ ಅಣ್ಣ. ಓಕೆ, ಹುಷಾರು. ಹಾಂ ನೀವು ಹುಷಾರು. ಹ್ಞೂ ಸ್ವಲ್ಪ ಭಯ ಇದೆ. ಆಯಿತು, ಈ ಕಡೆ ತುಂಬಾ ಸೌಂಡ್ ಬಂತು ಗೈಸ್. ಈ ಕಡೆ ಎಲ್ಲ ಕಿತ್ತಾಕಿದೆ. ಏನಿಲ್ಲ, ಅವ್ರಿನ್ನ ಅಲ್ಲಿದ್ದಾರೆ. ಇಲ್ಲಿವರೆಗೂ ಸೌಂಡ್ ಬಂದಿಲ್ಲ. ಯಾರಿದ್ದೀರಾ ಇಲ್ಲಿ? ಹಲೋ, ಇಲ್ಲ. ನಾನು ಏನಕ್ಕೆ ಇದು ಮಾಡಿದೆ ಅಂದರೆ, ಪ್ರಜ್ವಲ್ಗೆ ಆಲ್ಮೋಸ್ಟು ಸ್ವಲ್ಪ ಧೈರ್ಯ ಬಂದಿದೆ. ಇದರಲ್ಲಿ ನೋಡೋಣ, ಇದು ಈ ಲೊಕೇಶನ್ ಬಂದು ತುಂಬ ಡೇಂಜರಸ್ ಲೊಕೇಶನ್ ಅನ್ನಿಸ್ತಿದೆ ನನಗೆ. ಅದರಿಂದ ನಾವಾದರೆ ಇವಾಗ ಪ್ರಜ್ವಲ್ನ ಕಳಿಸಿದ್ದೀನಿ. ಯಾರಿದ್ದೀರಾ ಇಲ್ಲಿ? ಹಲೋ, ಗೈಸ್ ಒಂದು ಕಡೆ ಭಯ ಇದೆ, ಆದರೂ ವಿಡಿಯೋ ಮಾಡಿ. ಯಾರೋ ಯಾರಿದ್ದೀರ ಅಲ್ಲಿ? ಅಲ್ಲೇ ಇರಿ. ಹಲೋ, ಯಾರೋ ಯಾರಿದ್ದೀರ ಅಲ್ಲಿ? ಅಲ್ಲೇ ಇರಿ. ಹಲೋ, ಯಾರಿದ್ದೀರಲ್ಲಿ? ಯಾರದು? ಯಾರು ಇಲ್ಲಿ ನಿಂತಿದ್ದು? ಪ್ಲೀಸ್ ಅಳ್ಬೇಡಿ. ಏನಕ್ಕೆ ಕಳ್ತಿದ್ದೀರಾ? ಈ ರೂಮಲ್ಲಿ ಬರ್ತಿದ್ದ ಗೈಸ್, ಎಲ್ಲಂತ ಗೊತ್ತಾಗ್ತಿಲ್ಲ.
ಗೈಸ್ ಇದೇ ರೂಮ್ ಬಂದು ಗೈಸ್ ನಿಜ ಸೀರೆ ಆ ಕಡೆನೂ ಬರ್ತಿದೆ ಮಲ್ಲೇಶಣ್ಣ ಕಡೆನೂ ಬರ್ತಿದೆ. ನನಗೆ ಗೊತ್ತಿರೋ ಪ್ರಜ್ವಲ್ ಧೈರ್ಯವಾಗಿ ವಿಡಿಯೋ ಮಾಡ್ತಿದ್ದಾನೆ ಅನಿಸ್ತಿದೆ ನನಗೆ. ಯಾಕೋ ಅವ್ನಿಗಿನ್ನೂ ಧೈರ್ಯ ಬರಬೇಕು. ನೋಡೋಣ ಅವನೇನು ಮಾಡ್ತಾನೆ ಅಂತ. ಎಲ್ಲ ರೂಮು ಒಂದ್ಸಲ ಚೆಕ್ ಮಾಡ್ಕೊಳೋದು ಬೆಸ್ಟ್ ನಾವು. ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲೇ ನಿಂತ್ಕೊಂಡಿತ್ತು ಗೈಸ್. ಇಲ್ಲೇ ಕ್ಲಿಯರಾಗಿ ಕ್ಯಾಪ್ಚರ್ ಆಗಿದೆ. ಹಲೋ, ಇದ್ದೀರಾ ಇಲ್ಲಿ ಗೈಸ್? ಕ್ಲಿಯರಾಗಿ ಕ್ಯಾಪ್ಚರ್ ಆಯ್ತು. ಇಲ್ಲಿ ನಿಂತ್ಕೊಂಡಿತ್ತು ಮಲ್ಲೇಶಣ್ಣ ಇದ್ದೀರಾ? ಯಾರದು? ಯಾರನ್ನೋ ನೋಡಿದೆ ನಾನು ಇವಾಗ ಜಸ್ಟು. ನೀವಿಲ್ಲೇ ಇದ್ರಿ, ನನ್ನ ಕಣ್ಣಿಗೆ ಕಾಣಿಸಿದ್ರಿ. ಪ್ರಜ್ವಲ್ ಒಂದು ನಿಮಿಷ ಬಂದೆ. ಅಣ್ಣ 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 ಏನಾಯ್ತು? ಹಾಂ, ಕ್ಲಿಯರಾಗಿ ತಲೆ ಥರ ಕಾಣಿಸ್ತಣ ಆ ಕಡೆ. ಎಲ್ಲಿ ಸೌಂಡ್ ಆಡೋ ಥರ ಅಲ್ಲ ಸೌಂಡು. ಹಾಂ, ಹುಷಾರು ಹುಷಾರು. ಏನಾಯ್ತು? ಕರೆಕ್ಟಾಗಿಲ್ಲ, ಗಾಬರಿ ತೊಗೊಂಬೇಡ, ಕ್ಲೀನಾಗಿಲ್ಲ. ಈ ಕಡೆ ಆ ಕಡೆ ರೂಮ್ ಎಲ್ಲ ಕವರ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಸೌಂಡ್ ಮಾಡ್ತು. ನಾನು ಈ ಕಡೆ ನೋಡಿದೆ. ಹಾಂ, ಏನಂತ ಈ ಕಡೆ ನೋಡಿದೆ. ಈ ರೂಮಲ್ಲಿ ಕ್ಯಾಪ್ಚರ್ ಆಯ್ತಣ್ಣ ಕ್ಲಿಯರ್ ಆಗಿ. ಇಲ್ಲಿ ಈ ರೂಮಲ್ಲಿ. ಈ ರೂಮಲ್ಲ? ಹ್ಞೂ, ಇಲ್ಲಿ ಇದಲ್ಲಣ್ಣ ಇದು. ನನಗೂ ಕ್ಯಾಪ್ಚರ್ ಆಯ್ತು ಅಲ್ಲಿ. ಗೊತ್ತಾಯ್ತಿಲ್ಲಣ್ಣ. ನೋಡಿ ಇಲ್ಲಿ ಹಿಂಗೆ ನಿಂತೈತೆ, ಹಿಂಗೆ ನಿಂತ್ಕೊಂಡು ರೂಮ್ ಒಳಗಡೆ ಹೋಗೋತಾರ. ರೂಮ್ ಚೆಕ್ ಮಾಡಿದೆ, ಯಾರು ಇಲ್ಲ. ಸೀರಿಯಸ್ ಆಗಿ ಕ್ಯಾಪ್ಚರ್ ಮಾಡ್ದ? ಹಾಂ, ಇಲ್ಲಣ್ಣ ನಾನು ಕ್ಯಾಪ್ಚರ್ ಮಾಡಿದೆ ಅಣ್ಣ. ತಲೆ ಕಾಣಿಸ್ತಾಣ ಇವಾಗ ಅಂದ್ರೆ ಹೆಂಗಣ್ಣ? ಅಣ್ಣ ಇದು ಯಾಕೋ ಯಾರು ಈ ಥರ ಮಾಡ್ತಿರೋದು? ಈ ರೂಮ್ ಪ್ರಜ್ವಲ್ ಅಣ್ಣ